ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಶುರು ಮಾಡಿದ್ದಾರೆ. ಸೊ ಎಲ್ರಿಗೂ ಇರುವಂತಹ ಪ್ರಶ್ನೆ, ಆತ್ಮಹತ್ಯೆಗೆ ಏನು ಕಾರಣ ಅಂತ. ಹಣಕಾಸಿನ ವಹಿವಾಟ, ಯಾರ್ದಾದ್ರೂ ಬೆದರಿಕೆ ಇತ್ತಾ, ಎಲ್ಲ ಆಯಾಮಗಳನ್ನ ಓಪನ್ ಮಾಡಿಟ್ಕೊಂಡು ತನಿಖೆ ಮಾಡ್ತಾ ಇರುವ ಎಸ್ಐಟಿ ಅಧಿಕಾರಿಗಳಿಗೆ ಇಂಟ್ರೆಸ್ಟಿಂಗ್ ಅಂಶ ಗೊತ್ತಾಗಿದೆ. ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ಎಸ್ಐಟಿಯಿಂದ ತನಿಖೆ ಚುರುಕಾಗಿದೆ. ಹಣಕಾಸು ವ್ಯವಹಾರದಿಂದ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಇದನ್ನು ರೂಲ್ ಔಟ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಎಸ್ಐಟಿಯ ಪ್ರಾಥಮಿಕ ತನಿಖೆಯಲ್ಲಿ ಅವರಿಗೆ ಹಣಕಾಸಿನ ಪ್ರೆಷರ್ ಇತ್ತು ಅನ್ನೋದು ಕಾಣಿಸ್ತಾ ಇಲ್ಲ. ಹೀಗಾಗಿ ನಿಗೂಢವಾಗಿ ಉಳಿದಿದೆ ರಾಯ್ ಸೂಸೈಡ್ ಪ್ರಕರಣ ಅಂತ. ಎಸ್ಐಟಿಯ ತನಿಖಾ ಆಯಾಮ ಈಗ ಬದಲಾವಣೆ ಆಗ್ತಾ ಇದೆ. ಓಪನಿಂಗ್ ಅಲ್ಲಿ ಎಲ್ಲಾ ರೀತಿ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಹಣಕಾಸಿನ ವಹಿವಾಟು ಇದೆಯಾ ಅಂತ ಟಿಕ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ ನೋಡಿ, ಅವ್ರೇನಾದ್ರೂ ತುಂಬಾ ನಷ್ಟದಲ್ಲಿ ಇದ್ದಿದ್ರೆ ಸಿಜೆ ರಾಯ್ IT ಅವ್ರ ಕಣ್ಣೇ ಇಡ್ತಾ ಇರಲಿಲ್ಲ. IT ಕಣ್ಣು ಯಾಕೆ ಬೀಳುತ್ತೆ? ವಿಪರೀತ ಆದಾಯ ಹರಿದು ಬರ್ತಾ ಇದೆ. ವಿಪರೀತವಾಗಿ ಒಂದು ಉದ್ಯಮಿಯ ಎಂಪೈರು ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ, ವಿಸ್ತಾರ ಆಗ್ತಾ ಇದೆ. ಅದರಲ್ಲಿ ಆದಾಯ ತೋರಿಸೋದು ಒಂದು, ಗಳಿಸ್ತಾ ಇರೋದು ಒಂದು ಅಂತ ಡೌಟ್ ಬಂದಾಗ IT ರೆಡಾರ್ಗೆ ಬರ್ತಾರೆ. ಸೊ ರೂಲ್ಡ್ ಔಟ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಉಳಿದ ಆಯಾಮಗಳು ಏನು? ಡೆತ್ ನೋಟ್ ಇಲ್ಲ. ಈ ಕಡೆಗೆ ಯಾರಿಗೆ ಹೆಚ್ಚು ಕಾಲ್ ಮಾಡಿದ್ದಾರೆ ಅಂದರೆ ಅಲ್ಲೂ ಕೂಡ ಏನಂತ ಹೇಳ್ಕೊಳ್ಳುವಂತಹ ಮಾಹಿತಿಗಳು ಸಿಗ್ತಾ ಇಲ್ಲ. ಸೊ ನಿಗೂಢತೆ ಮುಂದುವರಿತಾ ಇದೆ. ನೋಡಿ, ಎರಡು ತರ ಬಿಸ್ನೆಸ್ ಇರುತ್ತೆ, B2B, B2C ಅಂತ. B2B ಬಿಸ್ನೆಸ್ ಟು ಬಿಸ್ನೆಸ್ ನಲ್ಲಿ ಅವರಿಗೆ 600 ಕೋಟಿ ಏನೋ ರೀಸೆಂಟ್ ಆಗಿ ಲಾಭ ಬಂದಿತ್ತಂತೆ. B2C ಬಿಸ್ನೆಸ್ ಟು ಕಸ್ಟಮರ್ ನಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಅಂದ್ಬಿಟ್ಟು, ಬಟ್ ಸ್ಟಿಲ್ ಅವ್ರು ಪ್ರಾಫಿಟ್ ಅಲ್ಲಿ ಇದ್ರು. ಹಾಗಾಗಿ ಅದನ್ನ ರೂಲ್ ಔಟ್ ಮಾಡ್ತಾ ಇದ್ದಾರೆ. ಆರ್ಥಿಕ ನಷ್ಟ ಅಥವಾ ಸಮಸ್ಯೆ ಅಲ್ಲ, ರೀಸನ್ ಅಲ್ಲ. ಈಗೇನು ಮಾಡ್ತಾರೆ, ಕೇರಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ SIT ಅವ್ರು ಹೋಗಬೇಕು. ಅಂದರೆ ರಾಯ್ ಹೂಡಿಕೆ ಮಾಡಿರುವ ರಾಜ್ಯಗಳಿಗೆ ಅವ್ರು ಭೇಟಿ ಕೊಡಬೇಕು. ಇಲ್ಲೂ ಕೂಡ ಆತ್ಮಹತ್ಯೆಗೆ ನಿಖರ ಕಾರಣ ಸಿಗದೆ ಹೋದರೆ ವಿದೇಶಕ್ಕೂ ತೆರಳಿ ತನಿಖೆಯನ್ನು SIT ಅವರು ಮಾಡ್ತಾರೆ. ಅಂದರೆ ದುಬೈನಲ್ಲಿ ಏನೋ ಅವ್ರದ್ದು ಬಿಸ್ನೆಸ್ ಇತ್ತು, ಅಮೆರಿಕದಲ್ಲಿ ಬಿಸ್ನೆಸ್ ಇತ್ತು ಅಂತಾರಲ್ಲ, ಅಲ್ಲಿ ವಿದೇಶಗಳಲ್ಲೂ ಹೆಚ್ಚಿನ ಹೂಡಿಕೆಯನ್ನು ರಾಯ್ ಅವರು ಮಾಡಿದ್ದಾರೆ. ಸೊ ಈಗ ಎಲ್ಲ ಆಯಾಮದಲ್ಲಿ ಎಲ್ಲ ಕಡೆಗೂ ಹೋಗಬೇಕು. SITಗಳು ಸಾಮಾನ್ಯ ರಚನೆ ಆಗದೆ ಈ ಉದ್ದೇಶಕ್ಕೋಸ್ಕರ. ಅಂದರೆ ಇದೊಂದು ತನಿಖೆಗೆ ಅಂತಲೇ ಅಧಿಕಾರಿಗಳನ್ನ ಮೀಸಲಿಟ್ಟು ಬಿಡ್ತಾರೆ. ನಿಮಗೆ SIT ರಚನೆ ಆಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಬರೋ ಕಂಪ್ಲೇಂಟ್ ಎಲ್ಲನೂ ಅಟೆಂಡ್ ಮಾಡಬೇಕು ಅವರು. ಅದು ನೋಡಿ, ಇದು ನೋಡಿ, ಇದು ನೋಡಿ, ಅದು ನೋಡಿ ಅಂತ. SIT ರಚನೆ ಆದರೆ ಇದೊಂದು ಕೇಸ್ಗೆ ಅಂತಲೇ ಅವ್ರನ್ನ ಮೀಸಲಿಡ್ತಾರೆ, ಡೆಡಿಕೇಟೆಡ್. ಅದಕ್ಕೋಸ್ಕರನೇ ಅವ್ರೀಗ ಫಾರಿನ್ಗೆಲ್ಲ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ನಿಖರ ಕಾರಣ ಏನು? ಒಂದು, ಎಲ್ಲರೂ ಮಾತಾಡ್ತಿರೋದು, ಅವರ ಸಂಬಂಧಿಕರೆಲ್ಲ ಆರೋಪ ಮಾಡ್ತಾ ಇರೋದು IT ಅಧಿಕಾರಿಗಳ ಒತ್ತಡ ಇತ್ತು, ಕಿರುಕುಳ ಇತ್ತು ಅಂತಂದ್ಬಿಟ್ಟು. ಅದೊಂದನ್ನು ಇಟ್ಕೊಂಡು ಬೇರೆ ರೀಸನ್ಸ್ ಏನಾದರೂ ಇದೆಯಾ? ಹಣಕಾಸಿನ ಪ್ರಾಬ್ಲಮ್ ಆಗಿ ಸಾಲ ಸೋಲ ಮಾಡಿಕೊಂಡು ಒತ್ತಡ ಹಾಕಿದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. 600 ಕೋಟಿ ರೂಪಾಯಿ ಏನೋ ಪ್ರಾಫಿಟ್ ಆಗಿತ್ತು ಅಂತ. ಅದನ್ನು ಅವರ ಸಹೋದರರು ಅವತ್ತೇ ಹೇಳಿದರು, ಅವ್ರು ಸತ್ತಾಗಲೇ ಹೇಳಿದರು, ಇಲ್ಲ ಆ ಥರದ್ದೇನಿಲ್ಲ, ಒಳ್ಳೆ ಲಾಭದಲ್ಲೇ ಇದ್ವಿ ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಇವರು ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು, ಯಾವ್ಯಾವ ರಾಜ್ಯಗಳಲ್ಲಿ, ಯಾವ್ಯಾವ ದೇಶಗಳಲ್ಲಿ, ಅಲ್ಲಿಗೆಲ್ಲ SIT ಅವ್ರು ಹೋದರೆ ಈ ಆತ್ಮಹತ್ಯೆಗೆ ಕಾರಣ ತಿಳಿದು ಬರುತ್ತಾ? ಈಗ ಒಂದೊಂದೇ ಕಾರಣಗಳನ್ನ ಹೆಂಗೆ ರೂಲ್ ಔಟ್ ಮಾಡ್ತಾ ಇದ್ದಾರೆ SIT ಅವರು ಅಂತ? ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಒಟ್ಟು ಪ್ರಮುಖವಾಗಿ 4 ಆ್ಯಂಗಲ್ಗಳನ್ನು ಪ್ಲಾನ್ ಮಾಡಿಕೊಂಡು SIT ಅಧಿಕಾರಿಗಳು ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಆರ್ಥಿಕ ನಷ್ಟದಿಂದ ಏನಾದರೂ ಅವರು ಆತ್ಮಹತ್ಯೆಗೆ ಮುಂದಾದ್ರ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಆರ್ಥಿಕ ನಷ್ಟದಿಂದ ಇವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ನುವಂಥ ವಿಚಾರ ಸ್ಪಷ್ಟವಾಗ್ತಿದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಇಲ್ಲಿಯವರೆಗೂ ಈಗಾಗಲೇ ಆಫೀಸ್ ಬೇರೆ, ಅವರ ಆಫೀಸ್ ಸ್ಟಾಫ್ ಸೇರಿದಂತೆ ಸ್ನೇಹಿತರು, ಸಂಬಂಧಿಕರ ವಿಚಾರಣೆ ವೇಳೆ ಆರ್ಥಿಕ ಸಂಕಷ್ಟದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ SIT ಅಧಿಕಾರಿಗಳಿಂದ ಸ್ಪಷ್ಟವಾಗಿ ಅವರಿಂದ ಮಾಹಿತಿ ಪಡೆದುಕೊಳ್ಳುವ ಕೆಲಸ ಮಾಡಿರುವಂಥದ್ದು. ಅದರ ಜೊತೆಗೆ ಅವರು ಮಾನಸಿಕ ಒತ್ತಡದಿಂದ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನುವಂಥದ್ದನ್ನು ಕೂಡ ತನಿಖೆ ವೇಳೆ ತೆಗೆದುಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಡಾಕ್ಟ್ರಿಂದ ಪರಿಶೀಲನೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿರುವಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅವರು ಮಾನಸಿಕ ಒತ್ತಡದಿಂದ ಬಳಲ್ತಿದ್ರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಸಿಜೆ ರಾಯ್ ಅವರು ಯಾವ ಕಾರಣಕ್ಕಾಗಿ ಮಾನಸಿಕ ಒತ್ತಡದಿಂದ
ಬಳಲ್ತಾ ಇದ್ರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗ್ತಿರುವಂಥದ್ದು. ಹೀಗೆ ಪ್ರತ್ಯೇಕವಾಗಿ 4 ಆಯಾಮಗಳಲ್ಲಿ SIT ಅಧಿಕಾರಿಗಳು ತನಿಖೆಗೆ ಮುಂದಾಗಿರುವಂಥದ್ದು. ಅದರಲ್ಲಿ 2 ರೂಲ್ಡ್ ಔಟ್ ಮಾಡಿರುವಂಥದ್ದು. ಆರ್ಥಿಕ ಸಂಕಷ್ಟಕ್ಕೆ CJ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಒಂದು, ಮಾನಸಿಕ ಒತ್ತಡದಿಂದಲೂ ಕೂಡ ಈ ರೀತಿ ಆಗಿಲ್ಲ ಅನ್ನುವಂಥದ್ದರ ಬಗ್ಗೆ ಸ್ಪಷ್ಟವಾಗಿ ತೀರ್ಮಾನ ಮಾಡದಂತೆ ಕಾಣ್ತಿದ್ದಾರೆ. ಇನ್ನು ಉಳಿದಂತೆ ರಾಜ್ಯ ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಇವರು ಹೂಡಿಕೆ ಮಾಡಿರುವಂಥ ಕಾರಣಕ್ಕಾಗಿ ಅಂತಾರಾಜ್ಯಕ್ಕೂ ಹೋಗಿ SIT ಅಧಿಕಾರಿಗಳು ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರೆ. ಅಲ್ಲಿ ಕೂಡ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬರದೆ ಹೋದರೆ ವಿದೇಶಕ್ಕೂ ಹೋಗಿ ಅಲ್ಲಿ ಹೂಡಿಕೆ ಮಾಡಿರುವಂಥ ಸಂಬಂಧಪಟ್ಟಂತೆ ಏನೆಲ್ಲ ಹೂಡಿಕೆ ಮಾಡಿದ್ರು, ಯಾರಿಗೆಲ್ಲ ಹೂಡಿಕೆ ಮಾಡಿದ್ರು, ಎಷ್ಟು ಮಟ್ಟದಲ್ಲಿ ಹೂಡಿಕೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸಕ್ಕೆ ಮುಂದಾಗ್ತಾರೆ SIT ಅಧಿಕಾರಿ. ಅದಾದ ಬಳಿಕ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕ್ಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀವಿ. ಒಟ್ಟಾರೆ ಇವಾಗ ಒಂದು ದೊಡ್ಡ ಜವಾಬ್ದಾರಿ ಸವಾಲು SIT ಮುಂದಿದೆ, ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ.